ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಪಾದಯಾತ್ರೆ ಮೂರನೇ ದಿನ. ಆ್ಯಕ್ಚುಲಿ ನಾನು ಏನಾಯಿತು ಅಂದರೆ ಫ್ಯಾಷನ್ ಫಿನಿಶ್ ಥರ ನಡ್ಕೊಂಡು ಬಂದ್ಬಿಟ್ಟೆ ನಾನು. ಅದು ಬ್ರೇಕ್ ಫೇಲ್ ಆದಾಗ ಒಂದು ಕಾಲು ಸೊ ಒಂದು ಹೆಜ್ಜೆನೂ ಮುಂದೆ ಆದ್ರಿಂದ ಎಲ್ಲ ಒಂದು ಕಾಲ್ಬೆಟ್ಟದಿಂದ 5 ಕಿಲೋಮೀಟರ್ ಹಿಂದೆಗಡೆ ಅಂಕಲ್ ನಡೆಯಕ್ಕಾಗಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಊಟನೂ ಇಲ್ಲ. ಬೇಗ ಬಂದ್ಬಿಟ್ಟು ತಿಂದೆ. ಆಲ್ಮೋಸ್ಟ್ ಇರ್ತಕ್ಕಂಥ ತಟ್ಟೆ ಮತ್ತು ಪ್ಲೇಟ್ನ ನಾವು ಮುಕ್ಕಾಲು ಭಾಗ ಮಾಡಿ ಎಲ್ಲಿ ತಿಂತೀರೋ ಅಲ್ಲೇ ಎಸ್ಬಿಟ್ಟು ಕಾರ್ ಕೆಳಗಡೆ ಎಲ್ಲ 7 ಗಂಟೆ ಬಿಡ್ತಾರಂತ ಮೇಲ್ಗಡೆ ಹತ್ತೋದಕ್ಕೆ. ಇನ್ನೇನು ಬಂದ್ಬಿಟ್ರೆ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಂದ ಒಂದು 17 ಕಿಲೋಮೀಟರ್ ಇದೆ. ಮೇಲೆ ನಡ್ಕೊಂಡು ಹೋಗ್ಬಿಟ್ಟ ಅಂದರೆ ಇನ್ನೊಂದು ಪಾದಯಾತ್ರೆ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಜನ ಬಂದಿದ್ದಾರೆ ಇಲ್ಲಿ, ಭಯಂಕರ ಜನ ಇದ್ದಾರೆ. ಧೂಪ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋದಷ್ಟೇ. ಇವಾಗ ಹೋಗಿ ನಡ್ಕೊಂಡು ಹೋಗೋದು. ಇಲ್ಲಿ ಮುಂದೆ ಧೂಪ ಹಾಕ್ಬಿಟ್ಟು ನಾನು ಆ್ಯಕ್ಚುಲಿ ಚಪ್ಪಲಿ ಹಾಕೊಂಡು ಹೋಗ್ತಾಯಿಲ್ಲ, ಇಲ್ಲಿಂದ ಪಾದಯಾತ್ರೆ ಮೇಲ್ಗಡೆ ಚಪ್ಪಲಿ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲ್ಲಿ ರೀಚ್ ಇದೆ ಮುಕ್ಕಾಲು ಭಾಗ ನಮಗೆ ಕಂಪ್ಲೀಟ್ ಆಯ್ತು. ನೋಡಿ ಇಲ್ಲಿದೆ, ನೋಡ್ರಿ ಇದೇನೆ. ಇಲ್ಲಿ ತಾಳ್ಬಿಟ್ಟು ಆರ್ಚು ಧೂಪ ಹಾಕಾಯ್ತು. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀನಿ. ತುಂಬ ಕಾಲ್ ಪೇನ್ ಇದೆ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ. ಚಾರ್ಜಿಂಗು ಕಮ್ಮಿ ಇದೆ. ತುಂಬ ಜನ ಇದೆ. ನೀವೆಲ್ಲಿ ನೋಡಿದ್ರು ಜನನೇ ತುಂಬ. ಆ್ಯಕ್ಚುಲಿ ಹಬ್ಬ ಇರೋದಕ್ಕೆ 15 ಹಬ್ಬ ಇರೋದಾದ್ರೆ ಈಗಲೇ ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬಸ್ ಬಂದಾರೆ, ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿಂದ ಹೋದ್ರೆ ಶಾರ್ಟ್ ಕಟ್. ಆ್ಯಕ್ಚುಲಿ ಬನ್ನಿ ಬಸ್ ಬಂದರಿಂದ ಹೋಗೋಣ. ನೋಡಿ ಆಲ್ರೆಡಿ ತುಂಬ ಜನ ಹೋಗ್ತಾ ಇದ್ದಾರೆ. ಇಲ್ಲಿಂದನೇ ಪಾಸ್ ಆಗ್ಬೇಕು ನಾವು. ಇದೇ ಮದಪ್ಪ ಅಂದ್ಬಿಟ್ಟು ಹೋಗೋಣ. ಇದೇ ಮದಪ್ಪ ನಾನೊಂದು 6 ವರ್ಷದಿಂದ ಬಂದಿದ್ದೆ. ಇವಾಗೆಲ್ಲ ಫುಲ್ ಇದು ಕಲ್ ರೋಡ್. ಇದು ಮೆಟ್ಲು ಮಾತ್ರ ಚೆನ್ನಾಗಿ ಹೊಡಿದ್ದಾರೆ. ಟಿವಿ ಅಪ್ಪಿದೆ. ನನ್ನ ಕಾಲು ಬೇರೆ ಟ್ವಿಸ್ಟ್ ಆಗ್ಬಿಟ್ಟಿದೆ, ಹತ್ತಕ್ಕಾಗ್ತಾಯಿಲ್ಲ. ಕಷ್ಟ ಬಿದ್ದು ಹತ್ತುತ್ತಾ ಇದ್ದೀನಿ ಮಾದಪ್ಪನ ಮೇಲೆ ಭಾರ ಹಾಕಿ. ಆಲ್ರೆಡಿ ಸುಸ್ತಾಗೋದೆ ನೋಡ್ರಿ ಹೆಂಗಿದೆ ಮೆಟ್ಲು. ಮುಂಚೆ ಈ ಥರ ಇದ್ದಿಲ್ಲ, ಫುಲ್ಲು ಕಲ್ಲು, ನಡೆಯಕ್ಕೆ ಹೋಗ್ತಿದ್ದಿಲ್ಲ. ಇವಾಗ ನಡಿಬೋದು. ಕಾಲು ಇಷ್ಟ ಆಗಿದೆ. ಚಾರ್ಜಿಂಗ್ 18% ಇದೆ. ನಾನು ಮೈನ್ ಹತ್ತ ಕಡೆ ಇದ್ಬೇಕು. ಆ್ಯಕ್ಚುಲಿ ನಾನು ಇವಾಗ ಹತ್ತುತ್ತಾ ಇದ್ದೀನಲ್ಲ, ನಂದಿ ದಾರಿ, ಈ ದಾರಿಯಲ್ಲೇ ಚಿರತೆ ಅಟ್ಯಾಕ್ ಆಗಿದ್ದು. ಕಾಲು ಹೆವಿ ನೋವಿದೆ. ನಾನು ಆ್ಯಕ್ಚುಲಿ ನೆಕ್ಸ್ಟು ಇದ್ರ ಮೇಲೆ ಬರೋಲ್ಲ, ನೆಕ್ಸ್ಟು ಸರ್ಪದ ರೋಡ್ ಮೇಲೆ ಬರ್ತೀನಿ. ತುಂಬ ಕಷ್ಟ ಇದೆ ಕಾಲು ಬೇರೆ ಆಗ್ತಿಲ್ಲ. ನಿಮಗೆ ನಾನು ಹತ್ತುತ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ವ, ಅದಕ್ಕೆ ಅವಾಗ ವೀಡಿಯೋ ಮಾಡ್ತಾ ಇರೋದು. 18% ಇದೆ. ಮೈನ್ ದಾರಿಯಲ್ಲಿ ವೀಡಿಯೋ ಮಾಡ್ತೀನಿ. ನಮಸ್ಕಾರ ಗೊತ್ತಾ ಇದೀವಲ್ಲ, ಇದು ಮತ್ತು ಇದ್ರ ಕೆಳಗಡೆ ಮೈನು ಮೋಸ್ಟ್ಲಿ ಅಟ್ಯಾಕ್ ಆಗಿರೋದಿಲ್ಲ. ಚಿರತೆ. ತುಂಬ ಜನ ಟೈಟ್ ಸೆಕ್ಯೂರಿಟಿ ಇದ್ದಾರೆ. ಇದು ತುಂಬ ಅಪ್ಪಿದೆ. ಸರ್ಪುದಾರಿ ಅಂದರೆ ನಾರ್ಮಲ್ ಈ ಕಾರು ಬಸ್ಸಲ್ಲಿ ಓಡಿರುತ್ತಲ್ಲ, ಅದೇ ಸರ್ಪುದಾರಿ. ತುಂಬ ದೂರ ಆಗ್ಬಿಡುತ್ತೆ, ಬಟ್ ಮೆಟ್ಲು ತುಂಬ ಹತ್ರ ಆಗುತ್ತೆ. ತುಂಬ ಕಷ್ಟ ಇದೆ. ಬಟ್ ಸರ್ಪುದಾರಿಯಲ್ಲಿ ಹೋದರೆ ನಿಮ್ಗೆ ಅಲ್ಲಲ್ಲಿ ಪಾನಕ, ಮಜ್ಜಿಗೆ, ಫ್ರೂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಈ ಕಾಲದಲ್ಲಿ ಏನೂ ಸಿಗಲ್ಲ. ನೋಡ್ಕೊಂಡು ಬನ್ನಿ. ಹಾಯ್ ಬ್ರೋ, ಆಲ್ರೆಡಿ ಒಂದು 70% ನಾನು ರೀಚ್ ಆಗಿಬಿಟ್ಟಿದ್ದೀನಿ.
ಇದು ಆನೆ ದಿಬ್ಬದಿಂದ ಡೌನ್ ಬಂದಿರೋದು, ಆ್ಯಕ್ಚುಲಿ ಡೌನ್ ಹೋಗ್ತಾ ಇರೋದು ಆ್ಯಕ್ಚುಲಿ ನಾವಿದು. ಇವಾಗ ಏನಾಯ್ತು ಅಂದರೆ ಇನ್ಸಿಡೆಂಟ್, ಇವಾಗ ಆನೆ ದಿಬ್ಬದಿಂದ ಡೌನಿಗೆ ಬರ್ತಾ ಇದ್ರೆ ಅಲ್ಲಿವರೆಗೂ ಜನಗಳೇನಂತ ಇದ್ರು ಅಂದರೆ ಊಟ ಸಿಗ್ತಲ್ವಲ್ಲ, ಊಟ ಕೊಟ್ಟಿದ್ರು ಚೆನ್ನಾಗಿರೋದು ಹಂಗೆ ಹಿಂಗೆ ಅಂತಂದ್ರು. ಬಟ್ ಅದೇ ಮುಂದೆಗಡೆ ಹೆಸರು ಬೇಳೆ ಎಲ್ಲ ಕೊಟ್ಟರು, 2 ಆರೆಂಜ್ ಕೊಟ್ಟರು, ಅದನ್ನೆಲ್ಲ ಜನಗಳು ಮುತ್ಕೊಂಡು ಇಸ್ಕೊಂಡ್ರು, ವೇಸ್ಟ್ ಮಾಡಿಲ್ಲ. ಇನ್ನು ಸ್ವಲ್ಪ ಡೌನಲ್ಲಿ ಬರ್ತದೆ ತಿರ್ಗಾ ಊಟ ಕೊಟ್ಟರು, ತಿರ್ಗಾ ಅದೇ ರಾಗ ಬೇಡ. ಇಷ್ಟು ವೇಸ್ಟ್ ಮಾಡ್ತಾರೆ ನಿಮ್ಗೆ ತಿರ್ಗಾ. ಅದೇ ಅವ್ರ ಮನೆದಾಗ ಮಾಡ್ತಿದ್ರ 100% ಇಲ್ಲ ನೋಡೋಣ. ಇವಾಗ ಫೈನಲ್ಲಿ ಮಾದೇಶ್ವರ ಬೆಟ್ಟ ರೀಚ್ ಆದೆ. ಕಾಣಿಸ್ತಾ ಇದೆ ಸ್ಟ್ಯಾಚು ನಿಮಗೆ? ಇಲ್ಲಿ ಆ್ಯಕ್ಚುಲಿ ಬರ್ತಾ ತುಂಬ ಜನ ವಯಸ್ಸಾದವ್ರು ಸುತ್ತಾಡ್ತಿದ್ರು. ಏನಕ್ಕೆ ಅಂತ ಕೇಳಿದೆ, ಲಕ್ಕಿ ಸೊಪ್ಪು ಅಂತ. ಇದು ಮಾದಪ್ಪನಿಗೆ ನಾವು ನಡ್ಕೊಂಡು ಬಂದಿದ್ದೀವಿ ಅಂತ ಇದು ಮಾಡೋದಕ್ಕೆ. ನೋಡಿ ಇಲ್ಲಿ ತುಂಬ ಜನ ಎಷ್ಟಿದ್ದಾರೆ ಎಸಿತೀನಿ. ತುಂಬ ಜನ ರಂಬೆಗಳನ್ನ ತೊಗೊಬಂದಿದ್ರು. ನಾನು ಆಮೇಲೆ ರಂಬೆ ತೊಗೊಬಂದೆ. ಇಲ್ಲಿರೋರು ಇವ್ನು ಯಾರೋ ಇದು ಮಾಡ್ತವನೆ, ಇವನು ಕಸ ಎಲ್ಲ ಎಸಿತಾನೆ ಅಂದ್ಬಿಟ್ಟು ಮುಗ್ಗಿಗ್ದರು ಅಂದ್ಬಿಟ್ಟು ಬರೀ ಸ್ವಲ್ಪ ತೊಗೊಬಂದೆ. ನೋಡಿ ಇದು ತುಂಬ ಜನ. ಇವಾಗ ಮಾದೇಶ್ವರ ಬೆಟ್ಟ ರೀಚ್ ಆಗಿದ್ದೀನಿ. 5 ಬಂದಾಯಿತು. ಇವಾಗ ಹೋಗಿ ದರ್ಶನ ಮಾಡೋದು. ದರ್ಶನ ಮುಗಿಸ್ಕೊಂಡು ತುಂಬ ಕಾಲು ಹೋಗ್ತಾ ಇದೆ ರೈಟ್ ಸೈಡ್ದು. ಅದು ನನ್ನ ಮಂಡಿ ಬಗ್ಸೋಕ್ಕೆ ಆಗ್ತಿಲ್ಲ, ಅದು ತುಂಬ ಪೇನ್ ಆಗ್ತಾಯಿದೆ. ಇಲ್ಲಿ ಮಾದೇಶ್ವರದ ತೋರಿಸ್ತೀನಿ. ತುಂಬ ಖುಷಿ ಆಯಿತು, ತುಂಬ ಕಾಲು ನೋವು. ಇಷ್ಟು ದಿವಸ ಇಷ್ಟೊತ್ತವರೆಗೂ ಬಂದಿದ್ದಕ್ಕೆ ಸಾರ್ಥಕ ಅಂದಂಗೆ ಅನಿಸ್ತು. ಮಾದೇಶ್ವರ ಇದು ಪ್ರತಿಮೆ. ಮಾದೇಶ್ವರ ಪ್ರತಿಮೆ ಅದು. ನಾವು ಇಷ್ಟೊತ್ತವರೆಗೂ ನಡ್ಕೊಂಡು ಬಂದಾಗ ಅಷ್ಟೊಂದು ಬಿಸಿಲು ಮತ್ತು ಕಾಲು ಗೊತ್ತಾಗಿಲ್ಲ, ಕಾಲು ಬಿಸಿ ಗೊತ್ತಾಗಿಲ್ಲ. ಇಲ್ಲಿ ಫುಲ್ ದಾರಿ ಇರೋದ್ರಿಂದ ಫುಲ್ ಕಾಲೆಲ್ಲ ಸುಡ್ತಾ ಇದೆ. ನಾನು ಕಾಲು ಬಿಟ್ಟಿದ್ದೀನಿ, ಛತ್ರಿ ಬಿಟ್ಟು ಮುಗ್ಕೊಂಡು ಬಂದಿದ್ದೀನಿ. ಇನ್ನೇನು ಆಲ್ರೆಡಿ ಎಂಟ್ರಿ ಆಗಿದ್ದೀನಿ. ಇನ್ನೊಂದು 100-150 ಮೀಟ್ರ್ ಟೆಂಪಲ್. ತುಂಬ ಜನ ಬಂದಿದ್ದಾರೆ ಭಕ್ತಾದಿಗಳು. ನೋಡಿ ನಡ್ಕೊಂಡು ಹೋಗೋದಕ್ಕೆ ಮೆಟ್ಟೆಲ್ಲ ಹಾಕಿದ್ರು. ತುಂಬ ಜನ ಇದ್ದಾರೆ ಬ್ರೋ. ಜಸ್ಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಭಯಂಕರ ಬಿಸಿಲಿದೆ. ತುಂಬ ಬಿಸಿಲು ಸುಡ್ತಾ ಇರೋದ್ರಿಂದ ಮ್ಯಾಟ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿದೆ, ಆದ್ರೂ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ತಾಳ್ಬೆಟ್ಟದಿಂದ ನಡೆದಿದ್ದ ಅಭ್ಯಾಸ ಇತ್ತು. ಬಟ್ ಮಹದೇಶ್ವರ ಬೆಟ್ಟಕ್ಕೆ ನಾನು ಕೇಳಗಳಿಂದ ಇದೆ ಫಸ್ಟ್ ಟೈಮ್ ನಡ್ಕೊಂಡ್ಬರ್ತಾ ಇರೋದು. ಇದು ಪಾದಯಾತ್ರೆಗಳಿಗೆ ಮುಂದೆ ಹೋಗಿ ಇದು ಪಾದಯಾತ್ರೆಗಳಿಗೆ ದರ್ಶನಕ್ಕೆ ಟೆಂಪಲ್ 2, 3, 4 ಕಾಲೇಜಿಂದ ದರ್ಶನ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಬ್ರೋ ಆ ದೇವ್ರಿರೋದು ನಿಜ ಬ್ರೋ. ನಾನು ಇವಾಗ ಸೊಪ್ಪು ತಗೊಬಂದಲ್ಲ, ಆ ಸೊಪ್ಪು ಕರೆಕ್ಟಾಗಿ ನಮಗೆ ಇದಾಗಿದೆ. ದೇವ್ರಿರೋದ್ರಿಂದ 20 ನಿಮಿಷ ದರ್ಶನ ಆಗೋಯ್ತು. ಒಂದು ಇಲ್ಲಾಂದ್ರೆ ಲಕ್ಷಾಂತರ ಜನ ಇದ್ದಾರೆ. ವಿಶೇಷ ಕೇಳೋದ್ರು ಇಷ್ಟು ಬೇಗ ಆಗಲ್ಲ ಅನ್ಸುತ್ತೆ. 250 ರೂಪಾಯಿ ಕೊಟ್ಟೆ, ಆದಷ್ಟು ಬೇಗ ದರ್ಶನ ಆಯಿತು. ಸ್ವಲ್ಪ ಕಾಲು ಕಮ್ಮಿ ಆಗಿದೆ. ಹಿಂದೆಗಡೆ ಇದೆಯಲ್ಲ, ಇದೆಲ್ಲ ಹರಕೆ ಹೊತ್ತು ಮಾಡ್ಸೋದು ಇದು ಆ್ಯಕ್ಚುಲಿ. ಇಲ್ಲಿಗೆ ಎಂಡ್ ಆಯ್ತು ಬ್ರೋ. ಬ್ಲಾಗ್ ಬ್ರೋ ಇಲ್ಲಿಗೆ ಮುಗೀತು. ನಾನು ಬಂದಿದ್ದು ಪಾದಯಾತ್ರೆ ಇಲ್ಲಿಗೆ ಮುಗೀತು ಬ್ರೋ. ನಾನು ಆ್ಯಕ್ಚುಲಿ ತುಂಬ ಕಾಲು ಹೋಗಿದೆ, ಮನೆಗೆ ಹೋಗ್ಬೇಕು. ಲಾಸ್ಟು ಬ್ರೋ ಆ ದೇವ್ರಿರೋದು ನಿಜ ಬ್ರೋ. ನಾನು ಇವಾಗ ಸೊಪ್ಪು ತಗೊಬಂದಲ್ಲ, ಆ ಸೊಪ್ಪು ಕರೆಕ್ಟಾಗಿ ನಮಗೆ ಇದಾಗಿದೆ. ದೇವ್ರಿರೋದ್ರಿಂದ 20 ನಿಮಿಷ ದರ್ಶನ ಆಗೋಯ್ತು. ಒಂದು ಇಲ್ಲಾಂದ್ರೆ ಲಕ್ಷಾಂತರ ಜನ ಇದ್ದಾರೆ. ವಿಶೇಷ ಕೇಳೋದ್ರು ಇಷ್ಟು ಬೇಗ ಆಗಲ್ಲ ಅನ್ಸುತ್ತೆ. 250 ರೂಪಾಯಿ ಕೊಟ್ಟೆ, ಆದಷ್ಟು ಬೇಗ ದರ್ಶನ ಆಯಿತು. ಸ್ವಲ್ಪ ಕಾಲು ಕಮ್ಮಿ ಆಗಿದೆ. ಹಿಂದೆಗಡೆ ಇದೆಯಲ್ಲ, ಇದೆಲ್ಲ ಹರಕೆ ಹೊತ್ತು ಮಾಡ್ಸೋದು ಇದು ಆ್ಯಕ್ಚುಲಿ. ಇಲ್ಲಿಗೆ ಎಂಡ್ ಆಯ್ತು ಬ್ರೋ. ಬ್ಲಾಗ್ ಬ್ರೋ
ಇಲ್ಲಿಗೆ ಮುಗೀತು. ನಾನು ಬಂದಿದ್ದು ಪಾದಯಾತ್ರೆ ಇಲ್ಲಿಗೆ ಮುಗೀತು. ನಾನು ಆ್ಯಕ್ಚುಲಿ ತುಂಬ ಕಾಲು ನೋವಿದೆ, ಮನೆಗೆ ಹೋಗ್ಬೇಕು. ಲಾಸ್ಟು ಬನ್ನಿ ತೋರಿಸ್ತೀನಿ. ತುಂಬಾ ಜನ ಇದ್ದಾರೆ. ಅದು ಇಷ್ಟು ಬೇಗ 20 ನಿಮಿಷದಲ್ಲಿ ದರ್ಶನ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನಮಗೋಸ್ಕರ ವಿಶೇಷ ಶಾಲೆ ದೇವ್ರು ತರಿಸ್ತಾ ಅನ್ಸುತ್ತೆ. ಹೇಗಿದೆ ಇಲ್ಲಿ ದರ್ಶನ ಮುಗೀತಾ? ಲಾಕ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.